ಇದು ಪ್ರತಿ ವರ್ಷ ನಡೀತಕ್ಕಂಥ ಒಂದು ಅದ್ಭುತ ಉತ್ಸವ. ದೇಶದ ಅನೇಕ ಬದಲಾವಣೆಗಳು ಈ ಸಂದರ್ಭದಲ್ಲಿ ಆಗಬೇಕಾಗುತ್ತೆ. ಪಾರ್ಲಿಮೆಂಟ್ನಲ್ಲಿ, ವಿಧಾನಸಭೆಯಲ್ಲಿ ಆಗಬೇಕಾಗುತ್ತೆ. ಇವತ್ತು ಬಡವರು ಬಡವರಾಗಿ ಉಳಿದಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ. ಬಡವರ ಕಲ್ಯಾಣ ಯಾರು ಮಾಡ್ತಾ ಇಲ್ಲ. ಇದು ನಿಜಕ್ಕೂ ಬಹಳ ಅತ್ಯಂತ ಘೋರ ಅನ್ಯಾಯ. ಬರೀ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲೇ ಬಡವರು ತೀರಾ ಅವ್ರನ್ನ ಕಣ್ಣೀರಿನ ಕತೆ, ಅವ್ರ ಪರಿಸ್ಥಿತಿ, ಜೀವನ ಪರಿಸ್ಥಿತಿ, ಕನಿಷ್ಠ ಅವ್ರಿಗೆ ಮುದ್ದೆ ಸಾರು ಸಿಗ್ತಾ ಇಲ್ಲ. ತಿನ್ನೋದಕ್ಕೆ ಎಷ್ಟೋ ಜನ ಊಟವಿಲ್ಲದೆ ತಿಂದಿದ್ದಾರೆ. ಎಷ್ಟೋ ಜನ ರಸ್ತೆಯಲ್ಲಿರ್ತಕ್ಕಂಥ ಅನ್ನ ತಿನ್ನೋ ಪರಿಸ್ಥಿತಿ ಇನ್ನೂ ಗಣರಾಜ್ಯೋತ್ಸವದ ಇದೆ. ಬದಲಾವಣೆ ಆಗಬೇಕು. ಬದಲಾವಣೆ ಆಗದೇ ಇದು ಭಾಳ ಮುಂದಿನ ಭಾಳ ಪ್ರಮುಖವಾಗಿ ಬದಲಾವಣೆ ಆಗಬೇಕಾಗಿರೋದು ಚುನಾವಣಾ ಕಾಯ್ದೆ. ಚುನಾವಣೆ ಕಾಯ್ದೆ ಭಾಳ ಒಳ್ಳೆಯದಲ್ಲ. ಚುನಾವಣೆ ಭಾಳ ಪ್ರಾಮುಖ್ಯ. ಆ ರೀತಿ ಸ್ಪಷ್ಟವಾಗಿ ಚುನಾವಣೆ ಕಾಯ್ದೆಯನ್ನು ಜಾರಿಗೆ ತಂದರೆ ಸುಮ್ಮನೆ ಉದಾಹರಣೆಗೆ ಕರ್ನಾಟಕದ BJPಯವರು, JDSನವರು, ಕಾಂಗ್ರೆಸ್ನವರು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 10 ಜನ ಉಳ್ಕೊಳ್ಬೋದು. ಇನ್ನು ಮಿಕ್ಕವರೆಲ್ಲರೂ ಭ್ರಷ್ಟಾಚಾರದಲ್ಲಿ ತಿರುಗಿ ಅವರ ಅಧಿಕಾರ ಕಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಚುನಾವಣೆ ಅಂದರೆ ಭ್ರಷ್ಟಾಚಾರ. ಮಂತ್ರಿ ಆಗಬೇಕು ದುಡ್ಡು, ಮುಖ್ಯಮಂತ್ರಿ ಆಗಬೇಕು ದುಡ್ಡು, MLA ಆಗಬೇಕು ದುಡ್ಡು. ಇದು ಗಣತಂತ್ರ ವ್ಯವಸ್ಥೆಗೆ, ಗಣರಾಜ್ಯೋತ್ಸವದ ವ್ಯವಸ್ಥೆಗೆ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇವತ್ತು ಚುನಾವಣಾ ಕಾಯ್ದೆ ಭಾಳ ಪ್ರಾಮುಖ್ಯ. ಚುನಾವಣೆ ಬದಲಾವಣೆ ಆಗದೇ ಇದ್ದರೆ ಈ ದೇಶದಲ್ಲಿ ಚುನಾವಣೆಯ ವಿರುದ್ಧವೇ ಜನ ಬೀದಿಗಿಳಿಬೇಕಾಗುತ್ತೆ. ಈಗೇನು ಒಂದೊಂದು ಅಸೆಂಬ್ಲಿ ಅಂತಂದರೆ 20 ಕೋಟಿಯಿಂದ 100 ಕೋಟಿವರೆಗೂ ಆವರೇಜ್ ಖರ್ಚು ಮಾಡ್ತಾ ಇದ್ದೀರಿ. ಒಂದೊಂದು ವಿಧಾನ ಪರಿಷತ್ ಅಂದರೆ ಉಪಾಧ್ಯಾಯರಿಗೆ 25,000, ಗ್ರ್ಯಾಜುಯೇಟ್ಗಳ ಪದವೀಧರರಿಗೆ 25,000. ಇದು ವಿಧಾನ ಪರಿಷತ್ ಒಬ್ಬ ಗೆಲ್ಲಬೇಕಾದ್ರೆ ಕನಿಷ್ಠ 25 ಕೋಟಿ ಕಡಿಮೆ ಬೇಕೇ ಬೇಕು. ಈ ಪರಿಸ್ಥಿತಿ ಇರುವಾಗ ಯಾರು ಈ ಚುನಾವಣಾ ಆಯೋಗಗಳು, ಕರ್ನಾಟಕ ಚುನಾವಣಾ ಆಯೋಗ ಮೂಲೆ ಗುಂಪಾಗಿ ಕೂತಿದೆ. ದೇಶದ ಚುನಾವಣಾ ಆಯೋಗ ಅದು ಸರ್ಕಾರದ ಏಜೆಂಟ್ರಾಗಿದ್ದಾರೆ. ನಿಮಗೆ ಹೇಳೋದಾಗಿದ್ದರೆ ಬಹಳ ಹಿಂದೆ ಅದ್ಭುತವಾಗಿತ್ತು ಚುನಾವಣಾ, ಒಬ್ಬರೇ ಒಬ್ಬರು ಚುನಾವಣಾ ಕಮಿಷನರಾಗಿದ್ದಾಗ ಭಾಳ ಅದ್ಭುತವಾಗಿತ್ತು. ಮೊದಲು ನೀವು ಗಣರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದ್ದರೆ ಮೊದಲು ಚುನಾವಣೆ ಕಾಯ್ದೆ ಬದಲಾವಣೆ ಮಾಡಿ. ಚುನಾವಣೆ ನಿಲ್ಲವನು ಧೈರ್ಯವಾಗಿ ಹಣಕಾಸು ಇಲ್ಲದೆ ಚುನಾವಣೆ ನಿಲ್ಬೋದು ಅನ್ನೋದಾಗಬೇಕು. ಮತ್ತು ಬಡವರು ನ್ಯಾಯಾಲಯಕ್ಕೆ ಹೋಗೋಕ್ಕಾಗುತ್ತೆ. ಒಂದು ತಾಲ್ಲೂಕಿನ ಕೋರ್ಟ್ಗೆ ಹೋಗೋದೇ ಕಷ್ಟ, ಸೆಷನ್ ಕೋರ್ಟ್ಗೆಲ್ಲಿ ಹೋಗೋಕ್ಕಾಗುತ್ತೆ, ಹೈಕೋರ್ಟ್ಗೆಲ್ಲಿ ಹೋಗೋಕ್ಕಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಇಲ್ಲವೇ ಇಲ್ಲ. ಸುಪ್ರೀಂ ಕೋರ್ಟ್ ಮೀಟರ್ ಬಡ್ಡಿ, ಲಾಯರ್ದು ಮೀಟರ್ ಬಡ್ಡಿ, ಹೈಕೋರ್ಟೇ ತಡ್ಕೊಳ್ಳೋಕ್ಕಾಗಲ್ಲ. ಭಾರಿ ಬದಲಾವಣೆ ಆಗಬೇಕು, ನ್ಯಾಯಾಂಗ ಬದಲಾವಣೆ ಆಗಬೇಕು, ಆಡಳಿತ ರಂಗ ಬದಲಾವಣೆ ಆಗಬೇಕು. ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಮೀಡಿಯಾ ಭದ್ರವಾಗಿರಬೇಕು. ನಿಮ್ಮ ಕೈಯಲ್ಲೇ ಇರೋದು. ನೀವು
ಕಲುಷಿತವಾದರೆ ನಿಮ್ಮ ನೀರು ಕುಡಿಯೋರು ಯಾರು? ಈ ಪರಿಸ್ಥಿತಿ, ಈ ಗಣರಾಜ್ಯೋತ್ಸವದ ದಿನ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗಬೇಕು. ಆಡಳಿತ ರಂಗ ಪ್ರತಿಯೊಂದು ಇದರಲ್ಲೂ ಲಂಚ ಎಲ್ಲ ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಲಂಚ ಕೊಡಬೇಕು. ಎಲ್ಲ ಅಧಿಕಾರವೂ ಫಿಕ್ಸ್ ಆಗೋಗಿದೆ ರೇಟು, ಆ ರೇಟ್ ಕೊಟ್ಟೇ ಬರಬೇಕು. ಇದೆಲ್ಲ ಆಮೇಲೆ ಎಜುಕೇಷನ್ ಹೋಲಿಸೋಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ದರೋಡೆಕೋರರು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ದರೋಡೆಕೋರರು. ಎಲ್ಲಿ ಓದಿಸೋಕ್ಕಾಗುತ್ತೆ ಮಕ್ಕಳನ್ನ? ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಗಣರಾಜ್ಯೋತ್ಸವ ದಿವಸ ಖಾಸಗಿ ಶಿಕ್ಷಣದ ವಿರುದ್ಧ, ಚುನಾವಣೆಯ ವಿರುದ್ಧ, ಆಡಳಿತದ ವಿರುದ್ಧ, ನ್ಯಾಯಾಂಗದ ವಿರುದ್ಧ ಇವತ್ತಿನಿಂದಲೇ ಹೋರಾಟ ಆರಂಭ ಮಾಡ್ತೇವೆ. ಇದು ಗಣರಾಜ್ಯೋತ್ಸವದ ಸಂದೇಶ. ಇದನ್ನು ಮಾಡಿ ಮುಂದೆ ರಥದಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದರು. ಆದ್ದರಿಂದ ಉಪ್ಪನ್ನು ಉಚಿತವಾಗಿ ಹಂಚುವ ಮೂಲಕ ನಾವು ಮೆರವಣಿಗೆ ಮಾಡ್ತೀವಿ. ಮಾಧ್ಯಮದವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.